ನ್ಯೂಸ್ಗೆ ಸ್ವಾಗತ. ನಾನು ರಮೇಶ್ ಶ್ರೀನಿವಾಸ್. ಸ್ವಂತ ಸೂರು ಬೇಕು ಅನ್ನುವುದು ಬಹಳಷ್ಟು ಮಂದಿಯ ಕನಸು. ಆದರೆ ಆ ಕನಸು ನನಸಾಗಬೇಕು ಅಂತ ಹೇಳಿದ್ರೆ ಸಾಕಷ್ಟು ಕಷ್ಟವನ್ನ ಪಡಬೇಕಾಗುತ್ತೆ. ಹೌದು, ಶಿಥಿಲಗೊಂಡ ಮನೆಯೊಂದರಲ್ಲಿ ವಾಸ ಮಾಡ್ತಾ ಇದ್ದ ಕುಂದಾಪುರ ತಾಲೂಕಿನ ಬೈಂದೂರು ಸಮೀಪದ ಶಿರೂರು ಮೂಲದ ಕುಟುಂಬವೊಂದು ಸ್ವಂತ ಸೂರಿನ ಆಸೆಯನ್ನ ಕಾಣುತ್ತೆ. ಆದರೆ ಮನೆಯನ್ನು ಕಟ್ಟಲು ಅಸಾಧ್ಯವಾದಂತಹ ಸಂದರ್ಭದಲ್ಲಿ ಅವರಿಗೆ ಆಸರಿಯಾಗಿ ಬರುವುದೇ ಉಪ್ಪುಂದ ಮೂಲದ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿ ಆಗಿರುವಂತಹ ಗೋವಿಂದ ಬಾಬು ಪೂಜಾರಿಯವರು. ಈ ನೂತನ ಮನೆಯ ಹಸ್ತಾಂತರ ಕಾರ್ಯಕ್ರಮದ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಹೌದು, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅನ್ನುವ ಮಾತಿದೆ. ಅದು ಆಗ್ಬೇಕು ಅಂತಂದ್ರೆ ಆರ್ಥಿಕ ಪರಿಸ್ಥಿತಿ ಅನ್ನೋದು ಸರಿ ಇರಬೇಕಾಗತ್ತೆ. ಅದು ಇಲ್ಲದೆ ಹೋದ್ರೆ ನಮ್ಮ ಈ ಎರಡೂ ಕನಸುಗಳು ನನಸಾಗುವುದು ಬಹಳ ದೂರದ ಮಾತು. ಶಿರೂರು ಗ್ರಾಮದ ಮೇಲ್ಪಂತಿ ಎಂಬಲ್ಲಿ ದುರ್ಗಿ ಪೂಜಾರಿ ಮತ್ತು ಆಶಾ ಪೂಜಾರಿಯವರು ಬಹಳಷ್ಟು ಸಮಯಗಳಿಂದ ಶಿಥಿಲಗೊಂಡ ಮನೆಯಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಮಳೆಗಾಲದಲ್ಲಿ ಇವರ ಪಾಡು ಯಾರಿಗೂ ಹೇಳತಿರದಾಗಿತ್ತು. ಮನೆ ಕಟ್ಟುವ ಆಸೆ ಇದ್ರೂ ತೀವ್ರವಾಗಿ ಕಾಡ್ತಾ ಇದ್ದ ಬಡತನ, ವಿಶೇಷ ಚೇತನ ಮಗಳಾದ ಆಶಾಳ ಸ್ಥಿತಿ ದುರ್ಗಿ ಅವರನ್ನ ತೀವ್ರವಾಗಿ ಚಿಂತೆಗೆ ಈಡು ಮಾಡಿತ್ತು. ಈ ವಿಚಾರ ಸಮಾಜ ಸೇವಕ ಕೊಡುಗೈದಾನಿ ಗೋವಿಂದ ಬಾಬು ಪೂಜಾರಿಯವರಿಗೆ ಗೊತ್ತಾಗುತ್ತದೆ. ಈ ಬಗ್ಗೆ ಕೂಡಲೇ ಕಾರ್ಯಪ್ರವೃತ್ತರಾದಂತಹ ಬಾಬು ಪೂಜಾರಿಯವರು ಮನೆಯನ್ನ ಕಟ್ಟಿಕೊಡುವ ಮೂಲಕ ಆ ಕುಟುಂಬ ಈಗ ನೆಮ್ಮದಿಯ ನಿಟ್ಟುಸಿರನ್ನ ಬಿಡುವಂತೆ ಮಾಡಿದ್ದಾರೆ. ಶೈಕ್ಷಣಿಕ ಮತ್ತು ಸಾಮಾಜಿಕ ಸೇವಾ ಸಂಸ್ಥೆಯಾದ ಶ್ರೀ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಉಪ್ಪುಂದ ಇದರ ವತಿಯಿಂದ ನಿರ್ಮಾಣವಾದ ಈ 18ನೇ ಮನೆಯ ಹಸ್ತಾಂತರ ಕಾರ್ಯಕ್ರಮವು ಸೋಮವಾರ ಏಕಜಾತಿ ಧರ್ಮಪೀಠ ದ್ವಾರಕಾಮಾಯಿ ಮಠ ಶಂಕರಪುರ ಉಡುಪಿ ಜಿಲ್ಲೆ ಇಲ್ಲಿನ ಗುರೂಜಿಗಳಾದಂತಹ ಶ್ರೀ ಶ್ರೀ ಸಾಯಿ ಈಶ್ವರ ಗುರೂಜಿ ಅವರ ದಿವ್ಯ ಉಪಸ್ಥಿತಿಯಲ್ಲಿ ನಡೆಯಿತು. ಮನೆಯ ಉದ್ಘಾಟನೆಯನ್ನ ಗೋವಿಂದ ಬಾಬು ಪೂಜಾರಿಯವರ ತಂದೆ ಬಾಬು ಪೂಜಾರಿ ಮತ್ತು ತಾಯಿ ಮಂಜಮ್ಮ ಅವರು ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲದ ಅಧ್ಯಕ್ಷೆ, ಉಡುಪಿ ಜಿಲ್ಲಾ ಬಿಜೆಪಿಯ ಪ್ರಮುಖರಾಗಿರುವಂತಹ ಗೀತಾಂಜಲಿ ಸುವರ್ಣ ಸೇರಿದಂತೆ ಇನ್ನಿತರ ಹಲವಾರು ಮಂದಿ ಭಾಗವಹಿಸಿ ಶುಭ ನುಡಿಗಳನ್ನ ಆಡಿದ್ರು. ಗುರುಗಳು ಯಾವತ್ತೂ ಹೇಳ್ತಾ ಇದ್ರು, ದೇಹ ಯಾವುದಕ್ಕೂ ಲೆಕ್ಕಕ್ಕಿಲ್ಲ, ದೇಹದೊಳಗಿರುವಂತ ಆತ್ಮ ಅದು ಮಾತ್ರ ದೇವರಿಗೆ ಲೆಕ್ಕ ಇರುವುದೆಂಬುದಾಗಿ ನನ್ನ ಗುರುಗಳು ಯಾವತ್ತೂ ಹೇಳ್ತಾ ಇದ್ರು. ಅದು ಇವತ್ತು ನಮ್ಮ ಗೋವಿಂದನನ್ನು ನೋಡಿದಾಗ ನನಗೆ ಅದು ಪರಿಪೂರ್ಣವಾಯಿತು. ದೇಹ ಯಾವುದಕ್ಕೂ ಲೆಕ್ಕ ಇಲ್ಲ, ದೇಹದಲ್ಲಿರುವಂತ ಆತ್ಮ ಇದು ಖಂಡಿತವಾಗಿಯೂ ಪರಮಾತ್ಮನಿಗೆ ಲೆಕ್ಕಕ್ಕಿದೆ ಅಂತೇಳಿ ಇವತ್ತು ಅನೇಕ ಧನಿಕರಿದ್ದಾರೆ, ಅನೇಕ ಜನ ಸೇವೆ ಮಾಡುವವರಿದ್ದಾರೆ. ಆದ್ರೆ ಈ ಸೇವೆಯಲ್ಲಿಯೂ ಕೆಲವೊಂದು ರೀತಿಯ ವಿಧಾನಗಳಿರುತ್ತೆ. ಇವತ್ತು ನಾನು ಸೇವೆ ಮಾಡ್ತಾ ಇದ್ದೇನೆ, ಅಕ್ಕ ಸೇವೆ ಮಾಡ್ತಾ ಇದ್ದಾರೆ, ಅಥವಾ ಇನ್ನಿತರ ಯಾರೋ ಸೇವೆ ಮಾಡ್ತಾ ಇದ್ರೆ ನಾವು ಯಾರನ್ನೋ ಒಂದು ಕೇಳಿಕೊಂಡು ಸೇವೆ ಮಾಡುವವರು. ಆದ್ರೆ ಯಾರ ಹತ್ರನೂ ಕೈ ಚಾಚದೆ ಸ್ವತಃ ತಾನು ದುಡಿದಂತಹ ಆ ಸಂಪತ್ತಿನಲ್ಲಿ ತನಗೆಷ್ಟು ಬೇಕಷ್ಟವನ್ನ ಇಟ್ಕೊಂಡು ಮತ್ತೆ ಇತರರಿಗೆ ಯಾರಿಗೆ ಕಷ್ಟ ಇದೆ, ಯಾರಿಗೆ ನೋವಿದೆ ಅವರನ್ನ ಹುಡುಕಿ ಮಾಡುವಂತ ಸೇವೆ ಇದೆ ನೋಡಿ. ಇದು ಸಾಧಾರಣ ಸೇವೆ ಅಲ್ಲ. ನಾವು ಕೂಡ ಸೇವೆ ಮಾಡ್ತಾ ಇದ್ದೇವೆ, ಆದ್ರೆ ನಮ್ಗೆ ಯಾರಾದ್ರೂ ಸಹಾಯ ಮಾಡ್ಲೇಬೇಕಾಗುತ್ತೆ. ಆ ಸಹಾಯ ಇನ್ನೊಬ್ಬರಿಗೆ ನಾವು ಖಂಡಿತವಾಗಿ ಕೊಡ್ತೀವಿ. ತಾನು ಒಂದಷ್ಟು ಜನರಿಗೆ ಉದ್ಯೋಗವನ್ನ ಕೊಡುತ್ತಾ ಅವರ ಮನೆಯನ್ನು ಕೂಡ ಬೆಳಗುವ ಜೊತೆಗೆ ನೊಂದವರ ಮನೆಯನ್ನ ಬೆಳಗಿಸುವಂತದ್ದು ಸಾಧಾರಣ ಕೆಲಸ ಅಲ್ಲ. ಇವತ್ತು ವರಲಕ್ಷ್ಮಿ ಟ್ರಸ್ಟ್ ಅಂತ ಇದೆ. ಜನಗಳು ಏನನ್ನಿಸ್ತಾರೆ, ಟ್ರಸ್ಟ್ ಅಂತ ಬಂದಾಗ
ತಕ್ಷಣಕ್ಕೆ ಬರುವಂತದ್ದು ಇವರಿಗೆ ಕೋಟಿಗಟ್ಟಲೆ ದುಡ್ಡು ಹೊರಗಿಂದ ಬರುತ್ತೆ. ಈಗ ನಮ್ದು ಕೂಡ ಟ್ರಸ್ಟ್ ಇದೆ. ನಾನು ಸುಮಾರು 11 ವರ್ಷದಿಂದ ನನ್ನ ಟ್ರಸ್ಟ್ ಇದೆ. ಹಬ್ಬ ಬಂದ್ರೆ ನಾನು ಆ ಟ್ರಸ್ಟಿಗೆ ಬೇಕಾಗುವಂತ ಡಾಕ್ಯುಮೆಂಟ್ ಮಾಡಲಿಕ್ಕೆ 2 ಲಕ್ಷ ರೂಪಾಯಿ ಖರ್ಚು ಮಾಡಿದೆ. ಈಗ ನನ್ನ ಅಕೌಂಟ್ 11 ವರ್ಷದಲ್ಲಿ ನೋಡಿದ್ರೆ 3 ಲಕ್ಷ ರೂಪಾಯಿ ಇದೆ. ಇಲ್ಲಿ ತನಕ ಬಂದಂತ ಟ್ರಸ್ಟಿಗೆ ಬಂದಂತ ದುಡ್ಡು 3 ಲಕ್ಷ. ನಾವು ಆ ಟ್ರಸ್ಟ್ ಮಾಡ್ಲಿಕ್ಕೆ ಅದರ ATG ಅದೆಲ್ಲ ಇದೆ, ಕ್ರಮ ಇದೆ, ಅದನ್ನ ಮಾಡ್ಲಿಕ್ಕೆ ನಾನು 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇನೆ. ಹಾಗಾಗಿ ಇವತ್ತು ಈ ಒಂದು ವೇದಿಕೆ ಏನಿದೆ ನನ್ನ ಜನ್ಮದ ಸಾರ್ಥಕತೆಯ ವೇದಿಕೆ ಅಂತ ಹೇಳ್ತೇನೆ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, 2 ಆತ್ಮಗಳ, ಶುದ್ಧ ಆತ್ಮಗಳ ಮಧ್ಯೆ ನಾನು ಕೂತ್ಕೊಂಡಿದ್ದೀನಿ. ಅದು ಇವತ್ತು ಪವಿತ್ರವಾದಂತ ವೇದಿಕೆ. ನಿಮ್ಗೆ ಗೊತ್ತಿರ್ಬೋದು, ವಿಕಲಚೇತನರನ್ನ ನಾವು ದೇವರ ಮಕ್ಕಳು ಅಂತ ಕರಿತೀವಿ. ಆ ರೀತಿ ವಿಕಲಚೇತನರಿಗೆ ಮನೆಯನ್ನ ಮಾಡಿಕೊಟ್ಟ ಕಾರಣ ಇದು ಪರಿಪೂರ್ಣವಾಗಿ ದೇವರ ಪಾದಕ್ಕೆ ಸಮರ್ಪಣೆಯಾಗಿದೆ. ಇವತ್ತು 18ನೇ ಮನೆಯನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಇಲ್ಲಿ ಪಪ್ಪ ಅಮ್ಮ ಇದ್ದಾರೆ, ಅವರನ್ನು ಮುಂದೆ ಇಟ್ಟು ಅವ್ರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಯಾವಾಗ ದೇವರ ಆಶೀರ್ವಾದ ಅಂತೂ ನಮಗೆ ಖಂಡಿತ ಇರ್ತದೆ. ಪಪ್ಪ ಅಮ್ಮನ ಆಶೀರ್ವಾದ ನಮಗೆ ಕಣ್ಣಿಗೆ ಕಾಣುವ ದೇವರು ಅಂದ್ರೆ ಅಮ್ಮ ಮತ್ತೆ ಅಪ್ಪ ಅಂತ ಹೇಳ್ಬೋದು. ಇವರ ಆಶೀರ್ವಾದ ನಮಗೆ ಯಾವಾಗ ಇರ್ತೇವೆ ನಾವು ಖಂಡಿತವಾಗಿ ಒಂದು ದೊಡ್ಡ ಸ್ಥಾನಮಾನದಲ್ಲಿ ಇರ್ಲಿಕ್ಕೆ ಸಾಧ್ಯ ಅಂತ ನಾನು ನಂಬ್ತೇನೆ. ಇವತ್ತು ಅಣ್ಣ ಮೊನ್ನೆ ಪ್ರದೀಪ್ನ ಮನೆಗೆ ಹೋಗಿದ್ರು. ನಿಮ್ಗೆಲ್ಲ ಗೊತ್ತು, ಸಂಗಮ್ ಪ್ರದೀಪ್ ಅಂತ ಹೋರಾಟಗಾರ, ಒಂದು ಬಜರಂಗವನ್ನು ಕಟ್ಟಿ ಬೆಳೆಸಿದಂತಹ ಹುಡುಗ ಕುಂದಾಪುರದಲ್ಲಿ ಇದ್ದಾನೆ. ಏನೋ ಎಲ್ಲ ಸಮಸ್ಯೆಗಳಾಗಿ ಬೆಡ್ಡಲ್ಲೇ ಇದ್ದ. ಅದರ ನಂತರ ನನಗೆ ಮತ್ತೆ ಗೋವಿಂದಣ್ಣನಿಗೆ ಅವನು ಸಿಕ್ಕಿದ್ದು ಬಹಳ ತಡ ಆಯ್ತು. ಇವತ್ತು ಮಲಗಿದಲ್ಲಿದ್ದವ ನನ್ನ ಅಣ್ಣ ಹೋಗಿ ನೋಡಿ ಬಂದ್ಮೇಲೆ ಅಣ್ಣ ಹೇಳಿದ್ರು ಏನಾದ್ರೂ ಮಾಡ್ಬೇಕಕ್ಕ ಅಂತ. ಅವರ ಕೆಲಸದ ಒತ್ತಡ ಪಾಪ, ಅವ್ರು ಹೋಗಿ ಅವನಿಗೆ ಏನ್ ಬೇಕು ಅದನ್ನ ಮಾಡಿ ಬಂದಿದ್ದಾರೆ. ನಂತರ ಹೋಗಿ ಆದರ್ಶಿಂದ ಆಸ್ಪತ್ರೆಯ ದೊಡ್ಡ ಒಂದು ನರರೋಗ ತಜ್ಞರನ್ನು ಕರ್ಕೊಂಡು ಬಂದೆ, ಜಸ್ಪ್ರೀತ್ ಸಿಂಗ್ ಅಂತ. ಅವ್ರದ್ದು ಹೇಳಿದಾಗ ನಾನು ಸಲ ಆಸ್ಪತ್ರೆಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಕರ್ಕೊಂಡು ಹೋಗೋ ಪರಿಸ್ಥಿತಿಯಲ್ಲಿ ಇಲ್ಲ, ಆದ್ರೂ ಏನೋ ಒಂದು ಕರ್ಕೊಂಡು ಹೋಗಿ ಇವತ್ತಿಗೆ ನಾನು ತುಂಬಾ ಅಣ್ಣ ನಿಮ್ದು ಒಂದು ದಯ ಅಂತ ಹೇಳ್ಬೇಕು. ನೀವು ಹೇಳಿದ್ರಿಂದ ನಾನು ಹೋದೆ. ಇವತ್ತಿಗೆ ಅವ ಹೊಟ್ಟೆಗೆ ತಿಂತಾ ಇದ್ದಾನೆ. 3-4 ದಿನದಿಂದ ಇಡ್ಲಿ ದೋಸೆ, ಇವತ್ತು ಪುಳಿಯೋಗರೆ ತಿಂದ ಅಂತ ಹೇಳುವಾಗ ನಗ್ತಾ ಇದ್ದಾನೆ. ಹಾಗೆಯೇ ಕುತ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಇದನ್ನು ಹೇಳುವ ಇದೆಲ್ಲ ಎಲ್ರಿಗೆ ಆಗೋದಿಲ್ಲ. ಇವತ್ತು ಅಣ್ಣನ ಒಂದು ಕೃಪೆ ಅವನನ್ನು ಅಲ್ಲಿ ತನಕ ತಂದಿದೆ. ಏನೋ ಅವರ ಒಂದು ಕೃಪೆ, ಅದರ ಒಟ್ಟಿಗೆ ನಾನೊಂದು ಹೋಗಿದ್ದೇನೆ, ನನ್ನಿಂದ ಆಗುವಷ್ಟು ಕೆಲಸ ಮಾಡಿದ್ದೇನೆ. ಇದೊಂದು ಮಗುವಿನ ಒಂದು ಜವಾಬ್ದಾರಿಯನ್ನು ನಾನು ತಗೊಂಡು ಮಾಡ್ತಾ ಇದ್ದೇನೆ ಬಂಧುಗಳೇ. ನನ್ನ ಗುರುಜಿ ಅವರು ಇವತ್ತು ನಾನು ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿಗೆ ಹೋಗಿ ಅವರು ಅಂದ್ರೆ ಅವರು ಮೊನ್ನೆನೇ ಹೋಗ್ತಿದ್ರು. ಆದ್ರೆ ಅವನ ಆಸ್ಪತ್ರೆಗೆ ಹಾಕಿದ್ರಿಂದ ಆಸ್ಪತ್ರೆಗೆ ಹೋಗೋದು ಬೇಡ, ಮನೆಗೆ ಹೋಗುವ ಅನ್ನೋ ದೃಷ್ಟಿಯಿಂದ ಇವತ್ತು ಹೋಗುವ ಅಂತ ಹೇಳಿದ್ದೇನೆ ಬಂಧುಗಳೇ. ನಾನು ಎಲ್ರಿಗೆ ಹೇಳೋದಿಷ್ಟೇ, ನಾವೆಲ್ಲರೂ ತಿನ್ನುವಂತಹ ಒಂದು ಮುಷ್ಟಿ ಅನ್ನದಲ್ಲಿ ಒಂದು ತುತ್ತು ಅನ್ನವನ್ನು ಇನ್ನೊಬ್ಬರಿಗೆ ಕೊಡೋಣ. ಬಡವರ ಕಣ್ಣೀರು ಒರೆಸ್ಲಿಕ್ಕೆ ನಮ್ಮಿಂದ ಆಗದಿದ್ರು ಯಾರಾದ್ರೂ ಮಾಡೋರಿದ್ರೆ ಅವರಿಂದ ಒಂದು ಕಣ್ಣೀರು ಒರೆಸುವಂತಹ ಕಾರ್ಯವನ್ನು ಮಾಡೋಣ. ಇನ್ನು ಇತ್ತ ಇದೇ ವೇಳೆ ಶ್ರೀ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಉಪ್ಪುಂದ ಇದರ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಗೋವಿಂದ ಬಾಬು ಪೂಜಾರಿಯವರು ಮನೆಯ ಕೀಲಿಕೈಯನ್ನ ಹಸ್ತಾಂತರಿಸಿ ಮಾತನಾಡಿ, ಈಗಾಗಲೇ ಬೈಂದೂರು ವ್ಯಾಪ್ತಿಯಲ್ಲಿ ಟ್ರಸ್ಟ್ ಹಾಗೂ ವೈಯಕ್ತಿಕ ನೆಲೆಯಲ್ಲಿ ಅನೇಕ ಮನೆ ನಿರ್ಮಾಣ ಸೇರಿದಂತೆ ವಿವಿಧ ಕೊಡುಗೆಗಳನ್ನು ನೀಡಲಾಗ್ತಾ ಇದೆ. ಟ್ರಸ್ಟ್ ಮೂಲಕ ನಿರ್ಮಿಸಲಾಗಿರುವಂತಹ 18ನೇ ಮನೆ ಇದಾಗಿದ್ದು ಮತ್ತಷ್ಟು ಕಾರ್ಯಗಳು ಟ್ರಸ್ಟ್ ಮೂಲಕ ನಡೆಯಲಿದೆ ಎಂದರು. ಈ ಮನೆ ಇವತ್ತು ಆಗ್ಲಿಕ್ಕೆ ಕಾರಣ ಅಂದ್ರೆ ನಮ್ಮ ತಂದೆ. ಯಾಕಂದ್ರೆ ನಾನು ಇಲ್ಲಿ ಸಣ್ಣವನಿಂದಲೇ ಇಲ್ಲಿ ಆಡಿ ಬೆಳೆದವ. ಬಿಜೂರು ತಾಯಿ ಮನೆ ಆದ್ರೆ ತಂದೆ ಮನೆ ಸಿರೂರು. ತಂದೆ ಮನೆಗೆ ಬಂದಾಗ ಸ್ವಲ್ಪ ಜಾಸ್ತಿ ಇಲ್ಲಿ ಗುಡ್ಡಿ ಎಲ್ಲ ಹತ್ತಕ್ಕೆ ಹೋಗಿ ಜಾಸ್ತಿ ಇದರಲ್ಲಿ ಆಡಿ ಬೆಳೆದವನು. ಎಷ್ಟೋ ಜನ ನಮ್ಮ ಜೊತೆ ಆಡಿದವರು ಈ ಊರಲ್ಲಿದ್ದಾರೆ. ಅದರಿಂದ ತಂದೆಯವರು ಒಂದಿನ ನನ್ನ ತಂದೆ ಮನೆಗೆ ಬಂದಾಗ ನನಗಲ್ಲಿ ಗಮನಕ್ಕೆ ತಂದ್ರೆ ಹೀಗೀಗಿದೆ, ಇದೊಂದು ಮಾಡಿಕೊಡ್ಬೇಕಂತ ಹೇಳಿದಾಗ ನಾನು ಆಯಿತು. ಯಾಕಂದರೆ ಯಾರ್ಯಾರೋ ಹೇಳಿ ನಾವು ಏನೆಲ್ಲ ಮಾಡ್ತಾರೆ, ನಮ್ಮ ತಂದೆ ಹೇಳಿದಾಗ ಅದನ್ನು ಯಾವುದೇ ಕಾರಣಕ್ಕೂ ಇದಾಗೋದು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅದು ನಾನು ರಿಯಲ್ ಆಗಿ ಬಂದು ನೋಡಿದಾಗ ತುಂಬ ಕ್ರಿಟಿಕಲ್ ಇತ್ತು. ಆದ್ದರಿಂದ ಇವತ್ತು ಈ ಮನೆ ಆಗಲಿಕ್ಕೆ ತಂದೆಯವರೇ ಕಾರಣ. ಅದಕ್ಕೋಸ್ಕರ ಅವ್ರಿಗೆ ಹೇಳಿದ್ರೆ ನೀವೇ ಅದನ್ನು ಉದ್ಘಾಟನೆ ಮಾಡಿ ಅಂತ ಹೇಳಿದ್ದೇನೆ. ಯಾಕಂದರೆ ನಿನ್ನೆನೇ ಅವರು ತುಂಬ ಜೋಶಲ್ಲಿದ್ದರು, ನಾಳೆ ಮನೆ ಓಪನಿಂಗ್ ಮಾಡುವಂಥ ಇದರಲ್ಲಿ ಖುಷಿಯಲ್ಲಿದ್ದರು ನಿನ್ನೆನೂ ಸಹ. ಅಕ್ಕ ಅವಳ ಹುಡುಗಿಯನ್ನು ತುಂಬ ಅವರು ಪ್ರೀತಿ ಮಾಡ್ತಾ ಇದ್ದಾರೆ, ಅವರಿಗೂ ಸಹ ಧನ್ಯವಾದಗಳು. ಮತ್ತು ಇಲ್ಲಿ
ಬಂದಿರುವಂಥ ಎಲ್ಲ ಪತ್ರಕರ್ತರಿಗೂ ಹಾಗೂ ಈ ಊರಿನ ನೆರೆದಿರುವ ನಿಮಗೆಲ್ಲರಿಗೂ ನಾನು ಮಾಡುವ ವಂದನೆಗಳು. ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟು ಕಳೆದ 12 ವರ್ಷದಿಂದ ಚಾರಿಟಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಯಾಕಂದರೆ ನೀವೆಲ್ಲ ನನ್ನನ್ನು ನೋಡಿದವ್ರೆ, ನನ್ನ ಬಗ್ಗೆ ನಿಮ್ಗೆ ಹೇಳ್ಬೇಕಂತಿಲ್ಲ. ನಾನು ಯಾವ ಕಷ್ಟದಲ್ಲಿ ಬಾಂಬೆಗೆ ಹೋಗಿದ್ದೇನೆ ಎಲ್ಲ ನಿಮಗೆಲ್ಲ ಗೊತ್ತಿದೆ. ಆ ಕಷ್ಟ ಇನ್ನೊಬ್ಬರಿಗೆ ಬರಬಾರ್ದು. ನನಗೆ ದೇವರು ಕೊಟ್ಟಾಗ ನಾನು ಎಷ್ಟು ಜನರ ಕಷ್ಟ ಕಡಿಮೆ ಮಾಡಲಿಕ್ಕಾಗುತ್ತೆ ಅದನ್ನು ಮಾಡಬೇಕಂತ ಇವತ್ತು ಬೆಳಗ್ಗೆನೂ ಸಹ ಒಂದು ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ಇದು ಮಾಡಿ ಉದ್ಘಾಟನೆ ಮಾಡಿ ಇಲ್ಲಿ ಬಂದೆ. ಯಾಕಂದರೆ ಎಷ್ಟೋ ಜನ ಮಕ್ಕಳು ಎಜುಕೇಟೆಡ್ ಟ್ಯಾಲೆಂಟ್ ಆಗಿರ್ತಾರೆ, ಅಂಥವರಿಗೆಲ್ಲ ನಾವು ಸಪೋರ್ಟ್ ಆಗಿರಬೇಕು. ಮನೆ ಅಂತ ಕಾನ್ಸೆಪ್ಟ್ ಬಂದಾಗ ಫಸ್ಟ್ ಒಂದು ದೇವಾಡಿಗ ಕುಟುಂಬಕ್ಕೆ ಮನೆ ಕಟ್ಕೊಟ್ಟದ್ದು, ಗೌರಿ ದೇವಾಡಿಗ ಅಂತ ಅವರು ನನಗೆ ಹೇಳಿ ಆ ಮನೆ ಕಟ್ಕೊಟ್ಟಾಗ ಏನು ನನ್ನ ಮನಸ್ಸಲ್ಲಿ ತುಂಬ ಖುಷಿ ಆಯಿತು. ಅವರು ಚಾವಿ ಹ್ಯಾಂಡ್ ಓವರ್ ಮಾಡುವಾಗ ಅವ್ರು ಮಾಡಿದಂಥ ಒಂದು ಇದು. ಇನ್ನೂ ಒಂದು 3 ಮನೆ ರೆಡಿ ಇದೆ. ನೆಕ್ಸ್ಟ್ ಮಂತ್ ಒಂದು ಓಪನ್ ಆಗುತ್ತೆ, ಅದಾದರೂ ಇನ್ನೊಂದು ಮಂತ್ ಓಪನ್ ಆಗುತ್ತೆ. ಆದರೆ ಕೆಲವೊಂದು ಕಳೆದ 2 ವರ್ಷದಿಂದ ಒಂದು ಸ್ವಲ್ಪ ಡಿಸ್ಟರ್ಬಲ್ಲಿ ಇದ್ದ ಕಾರಣ ಸ್ವಲ್ಪ ಆದರೂ ಚಾರಿಟಿ ಎಲ್ಲೂ ಕಡಿಮೆ ಮಾಡಲಿಲ್ಲ. ಯಾಕಂದರೆ ನಮ್ಮ ಮನಸ್ಸು ಕ್ಲಿಯರ್ ಆಗಿದ್ದಾಗ ನಾವು ಎಲ್ಲೇ ಏನೇ ಒಂದು ಸಣ್ಣ ತೊಂದರೆಯಲ್ಲಿ ಸಿಕ್ಕಿದಾಗ ಅವರೆಲ್ಲರ ಆಶೀರ್ವಾದ ನನ್ನನ್ನು ಕವರ್ ಮಾಡಿದೆ ಅಂತ ಹೇಳಲಿಕ್ಕೆ ಸಾಕ್ಷಿ ನಾನೇ ಆಗಿರ್ತೇನೆ. ಆದ್ದರಿಂದ ಮುಂದೆ ಸಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಸೇವೆ ಮಾಡ್ಕೊಂಡು ಹೋಗ್ಬೇಕಂತ ಇದ್ದೆ. ತಂದೆಯ ಮನೆಯವರ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಜೊತೆಗಿರಲಿ ಅಂತ ಹೇಳಿ ನನ್ನ ಮಾತನ್ನು. ಈ ಸಂದರ್ಭದಲ್ಲಿ ಶ್ರೀ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಗೋವಿಂದ ಬಾಬು ಪೂಜಾರಿಯವರನ್ನ ಮನೆಯವರ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಿರೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಾಗರತ್ನ ಆಚಾರ್ಯ, ಕಲ್ಯಾಣಪುರ ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ರಾಮ ಪೂಜಾರಿ, ಬೈಂದೂರು ಬಿಜೆಪಿ ಮಂಡಲದ ಅಧ್ಯಕ್ಷ ದೀಪಕ್ ಕುಮಾರ್ ಶೆಟ್ಟಿ, ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ ಎಸ್ ರಾಜು ಪೂಜಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪತ್ರಕರ್ತ ಅರುಣ್ ಕುಮಾರ್ ಶಿರೂರು ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಶ್ರೀ ವರಲಕ್ಷ್ಮಿ ಸೌಹಾರ್ದ ಸಹಕಾರಿ ಸಂಘ ಬೈಂದೂರು ಶಾಖಾ ವ್ಯವಸ್ಥಾಪಕ ನಾಗರಾಜ ಪಿ ಎಡ್ತರೆ ವಂದಿಸಿದರು. ಬ್ಯೂರೋ ರಿಪೋರ್ಟ್, ಸೂಕ್ತ ನ್ಯೂಸ್, ಬಿಸಿ ರೋಡ್. ಅಂದದ ಮನೆಗೆ ಚಂದದ ಗೃಹೋಪಯೋಗಿ ವಸ್ತುಗಳ ಹುಡುಕಾಟದಲ್ಲಿದ್ದೀರಾ? ನಿಮ್ಮ ಕೈಯಲ್ಲಿರೋ ಬಜೆಟ್ಗೆ ಒಳ್ಳೆ ಕ್ವಾಲಿಟಿ ವಸ್ತುಗಳು ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ನಿಮ್ಮೆಲ್ಲ ಕನಸುಗಳು ನನಸಾಗೋದು ಸೌತಡ್ಕ ಫರ್ನಿಚರ್ಸ್ ನಲ್ಲಿ ಮಾತ್ರ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟೇಬಲ್, ಫ್ಯಾನ್, ಡೈನಿಂಗ್ ಟೇಬಲ್, ಆಫೀಸ್ ಚೇರ್ಸ್ ಅಂಡ್ ಟೇಬಲ್, ಸೋಫಾ, ಕಬೋರ್ಡ್, ಒಂದಲ್ಲ ಎರಡಲ್ಲ, ನಿಮಗೆ ಬೇಕಾದ ಎಲ್ಲ ವಸ್ತುಗಳು ಒಂದೇ ಸೂರಿನಡಿ ಲಭ್ಯ. ನಿಮ್ಮ ಬಜೆಟ್ಗೆ ನಿಮಗಿಷ್ಟವಾದ ವಸ್ತುಗಳನ್ನ ಇಲ್ಲಿಂದಾನೇ ತಗೋಬಹುದು. ಇದಿಷ್ಟು ಮಾತ್ರವಲ್ಲ, ನಿಮಗೆ ಬೇಕಾದ ವಸ್ತುಗಳನ್ನ ನಿಮಗೆ ಬೇಕಾದ ರೀತಿಯಲ್ಲೇ ಡಿಸೈನ್ ಕೂಡ ಇವರೇ ಮಾಡಿ ಕೊಡ್ತಾರೆ. ಅಂಡ್ EMI ಫೆಸಿಲಿಟಿ ಕೂಡ ಇದೆ. ಹಾಗಾದ್ರೆ ಇನ್ಯಾಕ್ ತಡ? ಸುಂದರ ಹಾಗೂ ಉತ್ತಮ ಗುಣಮಟ್ಟದ ಸ್ಟೈಲಿಶ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ವಸ್ತುಗಳಿಗಾಗಿ ಹಿಂದೆ ಭೇಟಿ ನೀಡಿ. ಸೌತಡ್ಕ ಫರ್ನಿಚರ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್, ಬಂಟ್ವಾಳ ಬೈಪಾಸ್. ಕಾಂಟ್ಯಾಕ್ಟ್ 9108929373 9731679373.